ಅನ್ವಿತಾ ಸೂರ್ಯವಂಶಿ 41 ಮನಸ್ಸಿನಲ್ಲಿದ್ದ ಕೆಟ್ಟ ಶಕುನದ ಆತಂಕವನ್ನ ಹೇಗೂ ಅತ್ತಿಕೊಂಡು ಕೋಣೆಯಿಂದ ಹೊರಬಂದ ನಂತರ ಅವಳು ಬಂಗಲೆಯ ಭವ್ಯವಾದ ಮೆಟ್ಟಿಲುಗಳ ಕೆಳಗೆ ನಿಧಾನವಾಗಿ ಇಳಿದು ನಡೀತಾ ಇದ್ದಾಳೆ. ಆದರೆ ಅವಳು ಕೆಳಗಿನ ವಿಶಾಲವಾದ ಹಾಲ್ನಲ್ಲಿ ಕಂಡಂತಹ ಆ ಒಂದು ಶಾಂತ ಹಾಗೂ ನಿಗೂಢ ದೃಶ್ಯವನ್ನು ನೋಡಿದಾಗ ಅವಳ ಕಾಲ ಕೆಳಗಿನ ಭೂಮಿ ಒಮ್ಮೆಲೆ ಕುಸಿದಂಗಾಯಿತು. ಮನೆಯಲ್ಲಿದ್ದ ಇಡೀ ಸೂರ್ಯವಂಶಿ ಕುಟುಂಬದ ಜನರೆಲ್ಲ ಯಾವುದೇ ರೀತಿಯ ಮಾತನಾಡದೆ ಅಕ್ಷರಶಃ ಶಿಲೆಯಂತೆ ದಿಗ್ಭ್ರಮೆಗೊಂಡು ನಿಂತಿದ್ರು. ಇತ್ತ ಎಲ್ಲರ ನಡುವೆ ಋಗ್ವೇದ ಅತ್ಯಂತ ಗಂಭೀರವಾಗಿ ನಿಂತಿದ್ದಾನೆ ಮತ್ತು ಇಡೀ ಕುಟುಂಬದ ಕಣ್ಣೆದುರೇ ಆ ಕುತಂತ್ರಿ ಪ್ರಿಯಾಳ ಬಲಗೈಯನ್ನ ತನ್ನ ಕೈಯಲ್ಲಿ ತುಂಬಾನೇ ದೃಢವಾಗಿ ಹಿಡಿದುಕೊಂಡು ನಿಂತಿದ್ದಾನೆ. ಅನ್ವಿತಾ ನಡುಗುವ ಹೆಜ್ಜೆಗಳನ್ನಿಡುತ್ತಾ ಮೆಟ್ಟಿಲುಗಳಿಂದ ಕೆಳಗೆ ಬಂದ್ಲು. ಇಡೀ ಹಾಲ್ನಲ್ಲಿ ಕತ್ತಿ ಸವರಿದಂತಹ ಮೌನ ಕೂಡ ಆವರಿಸಿತು. ಅದೇ ಸಮಯದಲ್ಲಿ ಋಗ್ವೇದ ಅಲ್ಲಿ ನೆರೆದಿದ್ದಂತಹ ಎಲ್ಲರ ಮುಂದೆ ಗಂಭೀರ ಧ್ವನಿಯಲ್ಲಿ ಆಡಿದಂತಹ ಆ ಒಂದು ಕಠೋರವಾದ ಮಾತನ್ನ ಕೇಳಿ ಇಡೀ ಕುಟುಂಬವೇ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡಿತ್ತು ಮತ್ತು ಆಘಾತದ ಸುಳಿಯಲ್ಲಿ ಸಿಲುಕಿತ್ತು. ವೇದ್ ಎಂದು ಅನ್ವಿತಾ ನಡುಗುವ ಕಂಠದಿಂದ ತನ್ನ ಗಂಡನನ್ನ ಆಪ್ತವಾಗಿ ಕರೆದಳು. ಆದರೆ ಪ್ರತಿಯಾಗಿ ಋಗ್ವೇದ ಅವಳ ಕಡೆಗೆ ಪ್ರೀತಿಯಿಂದ ನೋಡುವುದನ್ನು ಬಿಟ್ಟು ಅತ್ಯಂತ ತಣ್ಣನೆಯ ಮತ್ತು ಕಠಿಣ ಮುಖಭಾವದಿಂದ ತನ್ನ ಕೋಟಿನ ಒಳಗಿದ್ದಂತಹ ಕೆಲವು ಕಾನೂನು ಕಾಗದ ಪತ್ರಗಳನ್ನು ನೇರವಾಗಿ ಅವಳ ಮುಖದ ಮುಂದೆ ಬಲವಂತವಾಗಿ ಹಿಡಿತಾನೆ. ಅನ್ವಿತಾ ಒಮ್ಮೆಲೆ ತಲೆ ತೀವ್ರವಾಗಿ ತಿರುಗಿದಂತೆ ಭಾಸ ಆಯಿತು. ನಿನ್ನೆ ರಾತ್ರಿ ತನ್ನನ್ನು ಅಪ್ಪಿಕೊಂಡ ಗಂಡ ಇವತ್ತು ಬೆಳಗ್ಗೆ ಪ್ರಿಯಾಳ್ ಕೈ ಹಿಡ್ಕೊಂಡು ತನ್ನ ಕಾಗದ ನೀಡ್ತಿರೋದರ ಈ ಅಸಲಿ ಕಾರಣ ಏನಂತ ಅವಳಿಗಿನ್ನೂ ಸ್ವಲ್ಪವೂ ಅರ್ಥವೇ ಆಗ್ತಾ ಇರಲಿಲ್ಲ. ಅವಳು ನಡುಗುವ ಕೈಗಳಿಂದ ಬೇಗನೆ ಆ ಕಾಗದವನ್ನು ತೆರೆದು ಅದರಲ್ಲಿ ದಪ್ಪ ಅಕ್ಷರಗಳಲ್ಲಿ ಬರೆದಿದ್ದಂತಹ ಆ ಇಂಗ್ಲಿಷ್ ಪದಗಳನ್ನು ಓದ್ತಾಳೆ. ಡೈವೋರ್ಸ್. ಅವಳ ಕಣ್ಣುಗಳು ಒಮ್ಮೆಲೆ ಆಘಾತದಿಂದ ತಡೆಯಲಾರದೆ ಕಣ್ಣೀರಿನಿಂದ ಪೂರ್ತಿಯಾಗಿ ತುಂಬಿ ಬಂದವು. ಅವಳು ಇಡೀ ಜಗತ್ತೇ ಕಣ್ಣೆದುರು ಕತ್ತಲಾದಂತಾಯಿತು. ಅಮ್ಮ, ನೀನೇ ನೋಡು, ಇನ್ನು ಮುಂದೆ ಅನ್ವಿತಾ ಮತ್ತು ನಾನು ಯಾವುದೇ ಕಾರಣಕ್ಕೂ ಒಟ್ಟಿಗೆ ಬಾಳೋಕ್ಕೆ ಸಾಧ್ಯವಿಲ್ಲದಷ್ಟು ನಮ್ಮಿಬ್ಬರ ಆಲೋಚನೆಗಳು ಒಂದಕ್ಕೆ ಆಗ್ತಿಲ್ಲ. ಇವಾಗ ನಮ್ಮಿಬ್ಬರ ಮಧ್ಯೆ ಎಲ್ಲವೂ ಮುಗಿದು ಹೋಗಿದೆ. ಇನ್ನು ಮುಂದೆ ನನ್ನ ಈ ಹೊಸ ಬದುಕನ್ನು ತಡೆಯಲು ನಿಮ್ಮಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ನೀವೇ ನೆನ್ನೆ ಹೇಳಿದ್ರಲ್ವೇ ಅಮ್ಮ, ಅದಕ್ಕೆ ನಾನು ಇವತ್ತೇ ಕಾನೂನುಬದ್ಧವಾಗಿ ಪ್ರಿಯಾಳನ ಮದುವೆಯಾಗಿದ್ದೀನಿ ಅಂತ ಋಗ್ವೇದ ತನ್ನ ತಾಯಿಯ ಮುಖವನ್ನು ನೋಡಿ ಅತ್ಯಂತ ನಿಷ್ಠೂರವಾಗಿ ಘೋಷಿಸ್ತಾನೆ. ಏನು, ನೀನು ಪ್ರಿಯಾಳನ ಮದುವೆ ಆಗಿದೆಯಾ ವೇದ್? ಹೌದಾ ಇದು ಎಂದು ಅನ್ವಿತಾ ಉಸಿರುಗಟ್ಟಿ ಕೇಳ್ತಿದ್ದಂತೆ ಅವಳ ಕೈಯಲ್ಲಿದ್ದ ಕರಾಳ ವಿಚ್ಛೇದನದ ಕಾಗದಗಳು ಒಮ್ಮೆಲೆ ಕೆಳಗೆ ನೆಲದ ಮೇಲೆ ಬಿದ್ದೋದ್ವು. ಮದುವೆ? ಅದು ಇಷ್ಟು ಬೇಗ? ಸರಿ ಹೋಗದಷ್ಟು ಮುರಿದೋಗಿದೆಯೇ ವಿಚ್ಛೇದನ? ಈ ಎಲ್ಲ ಕಠೋರ ಪದಗಳು ಒಮ್ಮೆಲೆ ಅನ್ವಿತಾಳ ತಲೆಯಲ್ಲಿ ರಣಭೀಕರವಾಗಿ ಸುತ್ತಲು ಪ್ರಾರಂಭಿಸ್ತವೆ. ತನ್ನ ಪ್ರಾಣದಂತಿದ್ದ ಗಂಡ ಇವತ್ತು ಎಲ್ಲರ ಸಮ್ಮುಖದಲ್ಲೇ ಬೇರೆ ಹುಡುಗಿಯ ಕೈಯನ್ನು ಹಿಡ್ಕೊಂಡು ಅವಳು ತನ್ನ ಅಧಿಕೃತ ಹೆಂಡತಿ ಅಂತ ಸಾರುತ್ತಿದ್ದಂತಹ ಆ ಒಂದು ದೃಶ್ಯ ಅವಳಿಗೆ ಸಹಿಸೋಕೆ ಸಾಧ್ಯ ಆಗ್ತಾ ಇಲ್ಲ. ಆ ತೀವ್ರ ಆಘಾತಕ್ಕೆ ಮೊದಲು ಅವಳು ಇಡೀ ದೇಹವು ತಣ್ಣಗಾಗಿ ನಡುಗಿತ್ತು. ಆದರೆ ಆ ನಡುಕ ಕೇವಲ ಕೆಲವೇ ಕ್ಷಣಗಳು ಕಾಲ ಮಾತ್ರ ಇತ್ತು. ಬರುತ್ತಾ ಆ ತೀವ್ರ ನೋವಿನ ಜಾಗದಲ್ಲಿ ಭೀಕರವಾದ ಕೋಪ ಮತ್ತು ಆಕ್ರೋಶ ಕ್ರಮೇಣ ಅವಳ ಕಣ್ಣುಗಳನ್ನು ಕೆಂಪಗೆ ತುಂಬಿಕೊಂಡಿತು. ಅಸಲಿ ಅರ್ಥವಾದರೂ ನಿನಗೆ ಕನಿಷ್ಠ ಪಕ್ಷ ಗೊತ್ತಿದೆಯಾ ಅಂತ ಅನ್ವಿತಾ ಸಿಂಹಿಣಿಯಂತೆ ಮುಂದೆ ಬಂದು ಕೋಪದ ಜ್ವಾಲೆಯಿಂದ ನೇರವಾಗಿ ಅವನ ಶಾರ್ಟ್ ಕಾಲರನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು. ನಾನು ನನ್ನ ಬದುಕಿನ ಎಲ್ಲ ನಿರ್ಧಾರವನ್ನು ತುಂಬ ಶಾಂತವಾಗಿ ತೊಗೊಂಡಿದ್ದೀನಿ ಅನ್ವಿತಾ, ಮೊದಲು ಕೈ ಬಿಡು. ಋಗ್ವೇದ ಅತ್ಯಂತ ನಿರ್ದಾಕ್ಷಿಣ್ಯವಾಗಿ ಅವಳ ಕೈಯನ್ನು ತನ್ನ ಕಾಲರ್ನಿಂದ ದೂರ ತಳ್ತಾನೆ. ಖಂಡಿತ ಇದರ ಹಿಂದೆ ಯಾವುದೋ ದೊಡ್ಡ ಸಂಚಿದೆ. ಈ ಪ್ರಿಯಾಳೆ ನಿನ್ನ ತಲೆ ಕೆಡಿಸಿ ಏನೋ ಮಾಟ ಮಂತ್ರ ಮಾಡಿರ್ಬೇಕಲ್ವಾ ವೇದ್? ನನ್ನ ಕಣ್ಣು ನೋಡಿ ಮಾತಾಡು ವೇದ್ ಎಂದು ಅನ್ವಿತಾ ಅಲ್ಲೇ ನಿಂತಿದ್ದ ಪ್ರಿಯಾಳನ್ನು ಜೀವಂತವಾಗಿ ಸುಡುವಂತೆ ತೀಕ್ಷ್ಣವಾಗಿ ದಿಟ್ಟಿಸಿ ನೋಡ್ತಾನೆ ಇದ್ಲು. ಅನ್ವಿತಾ, ಮೊದಲು ನಿನ್ನ ಮಿತಿ ತಿಳಿದು ಮಾತಾಡು. ಅವಳು ಇನ್ನು ಮುಂದೆ ಕೇವಲ ಪ್ರಿಯ ಅಲ್ಲ, ಅವಳು ಇವಾಗ ನನ್ನ ಧರ್ಮಪತ್ನಿ, ನನ್ನ ಹೆಂಡತಿ ಅಂತ ಹೇಳಿ ಋಗ್ವೇದ ಎಲ್ಲರ ಮುಂದೆ ಕಿರಿಸ್ತಾನೆ. ಆದರೆ ಅದೇ ಕ್ಷಣದಲ್ಲಿ ಇಡೀ ಸೂರ್ಯವಂಶಿ ಕುಟುಂಬದ ಹಿರಿಯ ಆಸರೆಯಾಗಿರುವಂತಹ ಅಜ್ಜಿ ಸಿಡಿದು ನಿಂತಾರೆ. ಋಗ್ವೇದ, ಸಾಕು ಮಾರು ನಿನ್ನ ಅಸಹ್ಯದ ನಾಟಕವನ್ನು. ಈ ಮನೆಯಲ್ಲಿ ಅನ್ವಿತಾ ಕೇವಲ ಸೊಸೆಯಲ್ಲ, ಅವಳು ನಮ್ಮ ಸ್ವಂತ ಮಗಳು. ನಾವು ಸತ್ರು ನಿಮ್ಮ ಈ ಅಕ್ರಮ ಮದುವೆಗೆ ಒಪ್ಪೋದಿಲ್ಲ ಅಂತ ಗರ್ಜಿಸಿದ್ರು. ಏನಜ್ಜಿ ಅಂತ ಪ್ರಿಯಾ ತನಗೇನು ಇಡೀ ಸೂರ್ಯವಂಶಿ ಭವನದ ಹೊಡೆತನನೇ ಸಿಕ್ಬಿಡ್ತು ಅನ್ನೋ ಭ್ರಮೆಯಲ್ಲಿದ್ದವಳು ತನ್ನ ಅಜ್ಜಿಯಿಂದ ಇಂತಹ ಕಠೋರವಾದ ಪ್ರತಿಕ್ರಿಯೆಯನ್ನು ಕನಸಿನಲ್ಲೂ ನಿರೀಕ್ಷಿಸಿಲ್ಲವಾದ್ರಿಂದ ಒಮ್ಮೆಲೆ ಬೆಚ್ಚಿ ಬಿದ್ಲು.
ಋಗ್ವೇದ, ನಿನಗೆ ಈ ಕ್ಷಣದಲ್ಲೇ ವಿಚ್ಛೇದನ ಬೇಕಲ್ವೇ? ನನ್ನ ಮಗಳು ಅನ್ವಿತಾ ಖಂಡಿತ ಭಿಕ್ಷೆಯನ್ನು ನಿನಗೆ ಕೊಡ್ತಾಳೆ, ಆದರೆ ನೆನ್ಪಿಟ್ಕೋ, ಅವಳಿಂದ ದೂರಾದ ಮೇಲೆ ನಮ್ಮ ಹೆಮ್ಮೆಯ ಮಗಳಾಗಿ ಇದೇ ಸೂರ್ಯವಂಶಿ ಬಂಗಲೆಯಲ್ಲಿ ಗೌರವದಿಂದ ಇರ್ತಾಳೆ. ಆದರೆ ಪ್ರಿಯಾಳಿಗೆ ಇನ್ನು ಮುಂದೆ ಮನೆಯಲ್ಲಿ ಕಸದ ಕಡ್ಡಿಯಷ್ಟು ಗೌರವ ಸಿಗ್ತದೆ ಅಂತ ಮಾತ್ರ ನೀವಿಬ್ಬರು ನಿರೀಕ್ಷಿಸಬೇಡಿ. ಮತ್ತು ಈ ಇಡೀ ಕರಾಳ ವಿಷಯ ಸಮಾಜಕ್ಕೆ ತಿಳಿದ್ರೆ ಆ ಕ್ಷಣದಲ್ಲೇ ನೀವಿಬ್ಬರು ಸೂರ್ಯವಂಶಿ ಕುಟುಂಬದಿಂದ ಮತ್ತು ನಮ್ಮ ಕೋಟ್ಯಾಂತರ ರೂಪಾಯಿ ಆಸ್ತಿಯಿಂದ ಸಂಪೂರ್ಣವಾಗಿ ಹೊರಹಾಕಲ್ಪಡುತ್ತೀರಿ ಎಂದು ಅಜ್ಜಿ ಇಡೀ ಹಾಲ್ ನಡುಗುವಂತೆ ಜೋರಾಗಿ ಕೂಗೋಕೆ ಶುರು ಮಾಡ್ಕೊಳ್ತಾರೆ. ಆಗ ಇಡೀ ಮನೆಯಲ್ಲಿ ಉಳಿದವರೆಲ್ಲರೂ ಕೂಡ ತೀವ್ರ ಆಘಾತದಿಂದ ಮೌನವಾದರು. ಅವರು ತಾನೇ ಏನು ಹೇಳಲು ಹೊರಟಿದ್ರು, ಋಗ್ವೇದನೆ ಇಷ್ಟೊಂದು ದೊಡ್ಡ ದ್ರೋಹ ಮಾಡಿದ ಮೇಲೆ ಅಲ್ಲಿ ಹೇಳಲು ಏನೂ ಉಳಿದಿರಲಿಲ್ಲ. ಅನ್ವಿತಾ ನೆಲದ ಮೇಲೆ ಬಿದ್ದಿದ್ದ ವಿಚ್ಛೇದನ ಪತ್ರಗಳನ್ನು ತನ್ನ ನಡುಗುತ್ತಿರುವ ಕೈಗಳಿಂದ ಎತ್ಕೊಂಡ್ಳು. ಇಷ್ಟು ದಿನ ತನ್ನ ಇಡೀ ನೋವನ್ನು ಕಷ್ಟಪಟ್ಕೊಂಡು ತಡ್ಕೊಂಡಿರೋ ಅವಳು ಇನ್ನು ಇಲ್ಲಿ ಈ ನಾಟಕ ಆಡಲು ಇಷ್ಟಪಡದೆ ಮೇಜಿನ ಮೇಲಿದ್ದ ಆ ಪೆನ್ ತೆಗೆದುಕೊಂಡು ಕಟುವಾದ ನಿರಾಶೆಯಿಂದ ಪತ್ರದ ಮೇಲೆ ತನ್ನ ಸಹಿಯನ್ನು ಹಾಕಿ ದಪ್ಪಂತ ಮೇಜಿನ ಮೇಲೆ ಇಟ್ಲು. ಇಷ್ಟು ದಿನ ತನ್ನನ್ನು ತಾನು ಕಷ್ಟಪಟ್ಟು ನಿಯಂತ್ರಿಸಿಕೊಂಡಿದ್ದ ಅವಳಿಗೆ ಇವಾಗ ಸಹಿ ಹಾಕಿದ ನಂತರ ಕಣ್ಣೀರಿನ ಜೊತೆಗೆ ಒಂದು ರೀತಿಯ ಸಮಾಧಾನದ ತೀವ್ರ ನೋವುಂಟಾಯಿತು. ಅವಳು ಇನ್ನು ಯಾರ ಮುಖವನ್ನು ನೋಡದೆ ನೇರವಾಗಿ ಅಳುತ್ತಾ ಅಜ್ಜಿಯ ಕೋಣೆಗೆ ಓಡಿ ಹೋದ್ಲು. ಇತ್ತ ಅನ್ವಿತಾಳಿಗೆ ಆದ ಅನ್ಯಾಯವನ್ನು ಕಂಡ ಶ್ರುತಿ ಮತ್ತು ಸರ್ವೇಶ್ ಇಬ್ಬರು ಕೂಡ ಋಗ್ವೇದನ ಕಡೆಗೆ ಕನಿಷ್ಠ ಪಕ್ಷ ಮುಖ ಎತ್ತಿ ಕೂಡ ನೋಡಲೂ ಇಲ್ಲ. ಅವನ ಮೇಲಿನ ತೀವ್ರ ಅಸಹ್ಯದಿಂದ ಅವರಿಬ್ಬರು ಮೌನವಾಗಿ ತಮ್ಮ ಕಚೇರಿ ಕೆಲಸಕ್ಕೆ ಹೊರಟು ಹೋಗ್ತಾರೆ. ಇನ್ನು ತಾಯಿ ಭೂಮಿ ತಾನು ಎತ್ತ ಮಗನೇ ಇಂತಹ ನೀಚ ಘೋರ ಪಾಪದ ಕೆಲಸ ಮಾಡದ್ನ ಅನ್ನೋ ಒಂದು ಅತೀವವಾದ ಆಘಾತದಲ್ಲಿ ಕಣ್ಣೀರನ್ನು ಹಾಕುತ್ತಾ ಕುಳಿತಿದ್ರು. ಕೊನೆಗೆ ಚಿಕ್ಕಮ್ಮ ಪರಿಸ್ಥಿತಿಯನ್ನು ನಿಭಾಯಿಸಲು ಅವರನ್ನು ಸಮಾಧಾನಪಡಿಸುತ್ತಾ ಒಳಗೆ ಕರೆದ್ರು. ಇವಾಗ ಇಡೀ ವಿಶಾಲವಾದ ಹಾಲ್ನಲ್ಲಿ ಕೇವಲ ಋಗ್ವೇದ ಮತ್ತು ಪ್ರಿಯಾ ಇಬ್ಬರು ಮಾತ್ರ ಉಳ್ಕೊಂಡಿದ್ದಾರೆ. ಕೊನೆಯದಾಗಿ ನನ್ನಿಂದಾಗಿ ನಿನಗೆ ಇಷ್ಟೊಂದು ದೊಡ್ಡ ನಿಂದನೆ ಕಷ್ಟ ಬಂದೋದಕ್ಕಿತ್ತು. ನನ್ನನ್ನು ಕ್ಷಮಿಸ್ಬಿಡು ಋಗ್ವೇದ ಎಂದು ಪ್ರಿಯಾ ತನಗೇನೋ ತುಂಬಾ ನೋವಾಗಿದೆ ಅನ್ನೋ ರೀತಿಯಲ್ಲಿ ನಕಲಿಯಾದ ಕಣ್ಣೀರನ್ನು ಹಾಕುತ್ತಾ ನಟಿಸೋಕೆ ಶುರು ಮಾಡ್ತಾಳೆ. ಪರವಾಗಿಲ್ಲ ಪ್ರಿಯಾ, ಇವಾಗ ನೀನು ಹೋಗಿ ಸ್ವಲ್ಪ ಸಮಯ ಆರಾಮಾಗಿ ತಗೋ. ಈಗ ಅದು ನಿನ್ನ ಅತಿಥಿ ಕೋಣೆ ಅಂತ ಋಗ್ವೇದ ಅತ್ಯಂತ ನಿರ್ಲಿಪ್ತವಾಗಿ ಪ್ರಿಯಾಳಿಗೆ ತನ್ನ ಕೋಣೆಯಲ್ಲಿದ್ದ ಅತಿಥಿ ಕೋಣೆಯ ಕಡೆ ಕೈ ತೋರಿಸ್ತಾನೆ. ಪ್ರಿಯಾ ಒಂದು ಕ್ಷಣ ತೀವ್ರ ಆಘಾತದಿಂದ ಹಿಂಜರಿದ್ಲು. ಆದರೆ ಇವತ್ತು ನಾನು ವೇದ್ನ ಅಧಿಕೃತ ಹೆಂಡತಿಯಾಗಿ ಬಂದಿರುವುದರಿಂದ ಅವನು ತನ್ನನ್ನು ನೇರವಾಗಿ ತನ್ನ ಮುಖ್ಯ ಮಲಗುವ ಕೋಣೆ ಅಂದರೆ ಮಾಸ್ಟರ್ ಬೆಡ್ರೂಮ್ಗೆ ಪ್ರೀತಿಯಿಂದ ಕರೆದೊಯ್ತಾನೆ ಅಂತ ಅವಳು ಭಾವಿಸಿದ್ಲು. ಆದರೆ ಅವನು ಅವಳಿಗೆ ಕೇವಲ ಜೀವರಹಿತವಾದ ಅತಿಥಿ ಕೋಣೆಯ ಬಾಗಿಲನ್ನು ತೋರಿಸಿದನು. ಆದರೆ ಬಂದ ಮೊದಲ ದಿನವೇ ಮನೆಯವರು ಮುಂದೆ ಅತಿಥಿಯಾಗಿ ನಾಟಕವಾಡಿ ಪರಿಸ್ಥಿತಿಯನ್ನು ಹಾಳು ಮಾಡಲು ಇಷ್ಟಪಟ್ಟದ ಪ್ರಿಯಾ ಮನಸ್ಸಿನಲ್ಲೇ ಕೋಪವನ್ನು ಅದಿಮಿಟ್ಕೊಂಡು ಶಾಂತವಾಗಿ ಅತಿಥಿ ಕೋಣೆಯೊಳಗೆ ಹೆಜ್ಜೆಯನ್ನು ಇಡ್ತಾಳೆ. ಅತ್ತ ಕೋಣೆಯೊಳಗೆ ಅಜ್ಜಿ ನಿಧಾನವಾಗಿ ಬಂದಾಗ ಅನ್ವಿತಾ ಹಾಸಿಗೆ ಮೇಲೆ ಕುಳಿತು ಅದರ ತಲೆಗೆ ಹೊರಕೊಳ್ತಾಳೆ. ಅವನು ತನ್ನ ಇಡೀ ಮುಖವನ್ನು ತನ್ನದೇ ಮಡಿಲಲ್ಲಿ ಬಚ್ಚಿಟ್ಕೊಂಡು ತೀವ್ರವಾದ ಬಿಕ್ಕಳಿಕೆಯಿಂದ ಜೋರಾಗಿ ಅಳ್ತಿದ್ದಾಳೆ. ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಇಡೀ ಮನೆಯನ್ನು ನಗಿಸುತ್ತಾ ಹೂವಿನಂತೆ ಹರಳಿದ ಆ ಮುದ್ದಾದ ಹುಡುಗಿ ಇವತ್ತು ಒಮ್ಮೆಗೆ ಕ್ರೂರಿಯೊಬ್ಬನ ಕೈಗೆ ಸಿಕ್ಕಿ ಸಂಪೂರ್ಣವಾಗಿ ಬಾಡು ಹೋಗಿದ್ದಾಳೆ. ಅನ್ವಿತಾ ಮಗು ಅಂತ ಅಜ್ಜಿ ತಮಗೆ ವಯಸ್ಸಿನ ಕಾರಣದಿಂದ ಸರಿಯಾಗಿ ಕುಳಿತುಕೊಳ್ಳಲು ಸಾಧ್ಯವಾಗದಿದ್ರೂ ಕಷ್ಟಪಟ್ಟು ಹಾಸಿಗೆ ಮೇಲೆ ಕುಳಿತು ಅನ್ವಿತಾಳ ನಡುಕ್ತಿದ್ದ ಭುಜದ ಮೇಲೆ ಅತ್ಯಂತ ವಾತ್ಸಲ್ಯದಿಂದ ಕೈ ಇಟ್ರು. ಅಜ್ಜಿ, ನಾನಿಲ್ಲಿ ಯಾರ ಜೊತೆ ಅಂತ ಜಗಳಾಡಲಿ ಅಜ್ಜಿ? ನನ್ನ ಬದುಕಿನಲ್ಲಿ ಇಡೀ ಜಗತ್ತೇ ಮುಳುಗು ಹೋಗಿದೆ. ನನ್ನ ಜೀವನವೇ ಮುಗಿದೋಯ್ತಲ್ವ ಅಜ್ಜಿ? ನನ್ನ ಬದುಕಿನಲ್ಲಿ ಇಡೀ ಜಗತ್ತು ಎಲ್ಲವೂ ನನ್ನಿಂದ ದೂರ ಹೋಯಿತು. ನನಗೆ ಮಾತ್ರ ಎಲ್ಲವೂ, ಕೇವಲ ನನಗೆ ಮಾತ್ರ ಇಂತಹ ಭೀಕರ ನೋವು ಯಾಕೆ ಬರುತ್ತಜ್ಜಿ? ನನಗಿದೆಲ್ಲದರಿಂದ ನಿಜವಾಗಿಯೂ ತುಂಬಾ ಬೇಸತ್ತಿದ್ದೀನಿ. ಒಂದು ವೇಳೆ ಅವರಿಗೆ ಈ ಪವಿತ್ರವಾದ ಮದುವೆಯನ್ನು ಉಳಿಸ್ಕೊಳ್ಳಲು ಸ್ವಲ್ಪವೂ ಇಷ್ಟವೇ ಇರಲಿಲ್ಲ ಅಂದಮೇಲೆ ಅವರು ನನ್ನ ಬದುಕಿನ ಜೊತೆ ಏಕೆ ಆಟವಾಡಿ ಮದುವೆಯನ್ನು ಏಕೆ ಮಾಡಬೇಕಿತ್ತಜ್ಜಿ? ನಾನು ಎಂದಿಗೂ ಕೂಡ ಅವರನ್ನು ಹಿಂದೆ ಬರುವಂತೆ ಹಿಂಬಾಲಿಸ್ತಿರಲಿಲ್ಲ. ಅವರನ್ನು ಯಾವತ್ತೂ ಕೂಡ ಕೇಳೂ ಇರಲಿಲ್ಲ. ನನ್ನ ಬದುಕಿನ ಜೊತೆ ಅವರು ಆಟ ಆಡ್ತಿರೋದು ಯಾವ ರೀತಿ ಕ್ರೂರ ಆಟ! ಯಾವಾಗಲೂ ಪ್ರೀತಿಯ ನಾಟಕ ಆಡಿ ನನ್ನ ಹತ್ರಕ್ಕೆ ತನ್ನಿ ಇನ್ನು ಮರುದಿನವೇ ಯಾವುದೇ ಕಾರಣವಿಲ್ಲದೆ ನನ್ನನ್ನು ಕ್ರೂರವಾಗಿ ದೂರ ತಳ್ಳಿ ಅನ್ವಿತಾ ಇನ್ನೂ ತಡೆಯಲಾರದೆ ಅಜ್ಜಿಯ ಎದೆಗೊರಗಿ ಜೋರಾಗಿ ರೋದಿಸುತ್ತಾ ಅಳ್ತಿದ್ದಾಳೆ. ಅದೇ ಸಮಯದಲ್ಲಿ ಬಾಗಿಲಲ್ಲಿ ಅನ್ವಿತಾಳನ್ನು ಭೇಟಿಯಾಗಲು ಬಂದ ತಾಯಿ ಮೀನ್ಸ್ ಅತ್ತೆ ಭೂಮಿ ಒಳಗಡೆಯಿಂದ ಕೇಳಿಬರ್ತಿದ್ದ ಅವಳ ಕರುಣಾಜನಕ ರೋದನೆಯನ್ನು ಕೇಳಿ ತಾವೂ ಸಹ ಬಾಗಿಲ ಸಂದಿಲಲ್ಲೇ ನಿಂತು ಕಣ್ಣೀರನ್ನು ಹಾಕ್ತಿದ್ರು. ತಾನು ಎತ್ತ ಮಗನೇ ಈ ಹುಡುಗಿಯ ಬದುಕನ್ನು ಹಾಳು ಮಾಡಿರುವಾಗ ಇವಾಗ ತಾನು ಯಾವ ಮುಖ ಹೊತ್ಕೊಂಡು ಸೊಸೆ ಮುಂದೆ ಹೋಗಿ ನಿಲ್ಲಿ ಅನ್ನೋ ಅಮ್ಮ ಒಳಗೊಳಗೆ ತೀವ್ರ ಪಶ್ಚಾತ್ತಾಪದ ಭಾವನೆಯಿಂದ ಒದ್ದಾಡ್ತಾ ಇದ್ರು.
ಬಹುಶಃ ನಾನು ಈ ಹಿಂದೆ ಋಗ್ವೇದನನ್ನು ಅನ್ವಿತಾಳನ್ನು ಮದುವೆಯಾಗುವಂತೆ ಅತಿಯಾಗಿ ಒತ್ತಾಯಿಸಿದರೆ ಇವತ್ತು ಮುಗ್ಧ ಹುಡುಗಿಯ ಬದುಕು ಹೀಗೆ ಬೀದಿಗೆ ಬರ್ತಿರ್ಲಿಲ್ವೇನೋ ಅಂತ ಅವರು ನರಕ ಯಾತನೆ ಅನುಭವಿಸ್ತಿದ್ರು. ನೋಡನ್ವಿತಾ ಮಗು, ವಿಧಿ ನಮ್ಮಿಂದ ನಮ್ಮ ಮುದ್ದಾದ ಮೊಮ್ಮಗಳನ್ನು ಕಿತ್ಕೊಂಡಾಗ ದೇವರು ನಮ್ಮ ಜೀವನದಲ್ಲಿ ಇನ್ನೂ ಅನೇಕ ಒಳ್ಳೆಯ ಜನರನ್ನು ನಮ್ಮ ಆಸರೆ ಕಳಿಸ್ತಾನೆ. ನೀನು ಇವಾಗ ಕೇವಲ ಒಬ್ಬ ದ್ರೋಹಿಯಾಗಿ ಹೀಗೆ ಅಳುತ್ತಾ ಕುಳಿತುಕೊಳ್ತೀಯ ಮಗು. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಆಗಿರುವಾಗ ನಿನ್ನನ್ನೇ ಯಾಕೆ ಇಷ್ಟೊಂದು ಹಿಂಸಿಸ್ಕೊಳ್ತಿದ್ಯಾ? ತಪ್ಪು ಮಾಡಿದವ್ರಿಗೆ ಒಂದಿನ ಖಂಡಿತ ದೇವರು ದರಬಾರ್ನಲ್ಲಿ ಶಿಕ್ಷೆ ಆಗೇ ಆಗುತ್ತೆ. ಇಲ್ಲಿಯವರೆಗೆ ನೀನು ಎಷ್ಟು ಬಲಶಾಲಿಯಾಗಿ ಎಲ್ಲವನ್ನೇ ಎದುರಿಸಿದೆಯಲ್ವಾ? ಮುಂದೆಯೂ ಹಾಗೇ ಧೈರ್ಯವಾಗಿರಬೇಕು. ಕಾಲಕ್ರಮೇಣ ಎಲ್ಲವೂ ಚೆನ್ನಾಗಿರ್ತದೆ ಮತ್ತು ನಾವೆಲ್ಲರೂ ಸದಾ ನಿನ್ನೊಂದಿಗಿರ್ತೀವಿ. ಇದು ನಿನ್ನ ಸ್ವಂತ ಮನೆ ಮಗು. ನಿನಗೆ ಈ ಮನೆಯ ಮೇಲೆ ಸಂಪೂರ್ಣವಾದ ಹಕ್ಕಿದೆ ಅಂತ ಅಜ್ಜಿ ಪ್ರೀತಿಯಿಂದ ಅವಳ ತಲೆಯ ಮೇಲೆ ಕೈ ಸವರುತ್ತಾ ಧೈರ್ಯವನ್ನು ತುಂಬಿದ್ರು. ಅಜ್ಜಿಯ ಆ ಸಾಂತ್ವನದ ಮಾತುಗಳನ್ನು ಕೇಳಿ ಸ್ವಲ್ಪ ಹೊತ್ತು ಅನ್ವಿತಾ ಅವಳ ತೊಡೆ ಮೇಲೆ ಪ್ರೀತಿಯಿಂದ ತಲೆ ಇಟ್ಟು ಕಣ್ಮುಚ್ಚಿ ಕುಳಿತಿದ್ಲು. ಅವಳ ಮನಸ್ಸಿಗೆ ಅಪಾರವಾದ ನೆಮ್ಮದಿ ಸಿಕ್ಕಿತಂತಾಯಿತು. ನೀವು ಹೇಳುತ್ತಿರುವುದು ಅಕ್ಷರಶಃ ಸತ್ಯ ಅಜ್ಜಿ. ನನ್ನ ಕಡೆಯಿಂದ ಯಾವುದೇ ತಪ್ಪಿಲ್ಲದಿರುವಾಗ ನಾನೇ ಕಳಬೇಕು. ನಾನು ಇನ್ನು ಮುಂದೆ ಅಳುವುದಿಲ್ಲ ಮತ್ತು ಯಾರೋ ಒಬ್ಬಳಿಗಾಗಿ ನನ್ನ ಜಾಗವನ್ನು ಬಿಟ್ಕೊಟ್ಟು ಈ ಮನೆಯಿಂದ ಹೋಗುವುದೂ ಇಲ್ಲ. ನಾನು ಇಲ್ಲೇ ನಿಮ್ಮ ಜೊತೆಯಲ್ಲೇ ಇರ್ತೀನಿ ಅಂತ ಅನ್ವಿತಾ ಹಠಮಾರಿಯಂತೆ ತಲೆ ಅಳ್ಳಾಡಿಸುತ್ತಾ ಕಣ್ಣೀರನ್ನು ಒರೆಸ್ಕೊಂಡು ಏನೋ ಯೋಚಿಸತೊಡಗಿದ್ಲು. ಒಳ್ಳೆಯ ಹುಡುಗಿ, ನೀನು ಸದಾ ಹೀಗೆ ಧೈರ್ಯವಾಗಿರಬೇಕು. ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ನಿನ್ನ ಜೊತೆ ಇದ್ದೇನೆ ಎಂದು ಅಜ್ಜಿ ಕಣ್ತುಂಬಿಕೊಂಡು ತನ್ನ ಒಣಗಿದ ತುಟಿಗಳಿಂದ ಅವಳ ತಲೆಯ ಮೇಲೆ ಪ್ರೀತಿಯ ಮುತ್ತಿಟ್ಟರು. ನಾನು ಇವಾಗಲೇ ಆಫೀಸಿಗೆ ಹೊರಡ್ತಿದ್ದೀನಿ ಅಜ್ಜಿ. ನನ್ನ ಜೀವನವನ್ನು ಹಾಳು ಮಾಡಿದವ್ರಿಗಾಗಿ ನಾನು ನನ್ನ ಮನಸ್ಥಿತಿಯನ್ನು ವ್ಯರ್ಥ ಮಾಡ್ಕೊಳ್ಳೋಕೆ ಖಂಡಿತ ಇಷ್ಟಪಡೋದಿಲ್ಲ. ಇದು ನನ್ನ ಜೀವನ. ಇನ್ನು ಮುಂದೆ ಇದನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕಂತ ನಾನೇ ಸ್ವತಃ ನಿರ್ಧರಿಸ್ತೀನಿ ಅಂತ ಅನ್ವಿತಾ ಕಣ್ಣುಗಳಲ್ಲಿ ಹೊಸ ಹೊಳಪಿನೊಂದಿಗೆ ನುಡಿತಾಳೆ. ಖಂಡಿತ ಹೋಗಿ ಬಾ ಮಗು. ಮತ್ತು ನೀನು ಸಾಯಂಕಾಲ ಆಫೀಸ್ನಿಂದ ಮನೆಗೆ ಬರುವಾಗ ಮರ್ಯಾದೆ ಐಸ್ ಕ್ರೀಮನ್ನು ಮತ್ತು ತೆಗೆದುಕೊಂಡು ಬಾ. ನಾವಿಬ್ಬರೇ ಸೇರಿ ಇವತ್ತು ದೊಡ್ಡ ಪಾರ್ಟಿ ಮಾಡೋಣ ಅಂತ ಹೇಳಿ ಅಜ್ಜಿ ಅವಳ ನಗುವನ್ನು ಮರಳಿ ತರಲು ಕಣ್ಣನ್ನು ಮಿಟುಕಿಸಿದ್ರು. ಖಂಡಿತ ಅಜ್ಜಿ, ಇವಾಗಲೇ ನೋಡೋಣ ನನ್ನ ದಾರಿಗೆ ಯಾರು ಅಡ್ಡ ಬರ್ತಾರೆ ಅಂತ, ನನ್ನನ್ನು ತಡಿತಾರೆ ಅಂತ. ಅನ್ವಿತಾ ಕೂಡ ತಮಾಷೆಯಾಗಿ ಮುಗುಳ್ನಕ್ಕು ಶ್ರದ್ಧೆಯಿಂದ ಅಜ್ಜಿಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಕೋಣೆಯಿಂದ ಹೊರ ನಡೆದ್ಲು. ಅನ್ವಿತಾ ಧೈರ್ಯವಾಗಿ ಸೂರ್ಯವಂಶಿ ಬಂಗಲೆಯಿಂದ ಹೊರಗೆ ಬಂದಾಗ ಅಲ್ಲೇ ನಿಂತಿದ್ದ ವೈಯಕ್ತಿಕ ಕಾವಲುಗಾರ ಸದಾಚಾರದಿಂದ ಅವಳಿಗಾಗಿ ಕಾರಿನ ಬಾಗಿಲನ್ನು ತೆರೀತಾನೆ. ಆದರೆ ಅವಳು ಆ ಕ್ಷಣದಲ್ಲಿ ಸುಮ್ಮನೆ ತಲೆ ಎತ್ತಿ ಮೇಲಕ್ಕೆ ನೋಡಿದಾಗ ಋಗ್ವೇದ ಮೊದಲ ಮಹಡಿಯ ಗ್ಯಾಲರಿಯಿಂದ ಕಂಬಿ ಹಿಡಿದು ತುಂಬಾ ಆರ್ದ್ರತೆಯಿಂದ ತನ್ನನ್ನೇ ನೋಡುತ್ತಿರುವುದನ್ನು ಅವಳು ಗಮನಿಸ್ತಾಳೆ. ನನಗೆ ಈ ಮೂರ್ಖನ ಹಾಗೂ ದ್ರೋಹಿಯ ಕಾರ್ನಲ್ಲಿ ಹತ್ತಲು ಸ್ವಲ್ಪವೂ ಇಷ್ಟವಿಲ್ಲ ಅಂತ ಅನ್ವಿತಾ ಮೇಲಿರುವ ವೇದ್ಗೆ ಕೇಳಿಸ್ಲಿ ಎಂಬಂತೆ ಸ್ವಲ್ಪ ಜೋರಾಗಿಯೇ ಕಿರ್ಚುತ್ತಾ ಹೇಳ್ತಾಳೆ. ಅವಳು ಕೋಪದಿಂದ ಅಲ್ಲೇ ನಿಂತಿದ್ದ ಕಾರಿನ ಟೈರನ್ನು ತನ್ನ ಕಾಲಿನಿಂದ ಒದ್ದು ಗೇಟ್ನ ಹೊರಗೆ ಹೋಗಿ ರಸ್ತೆಯಲ್ಲಿ ಹೋಗ್ತಿದ್ದಂತಹ ಟ್ಯಾಕ್ಸಿಯನ್ನು ಕೈ ತೋರಿಸಿ ಕರೆದು ಹತ್ತಿ ಹೊರಟು ಹೋಗ್ತಾಳೆ. ಅವಳು ಹೋದ ಸ್ವಲ್ಪ ಸಮಯದಲ್ಲೇ ಪ್ರಿಯಾ ಸುಂದರವಾಗಿ ರೆಡಿಯಾಗಿ ಹಾಲ್ಗೆ ಬಂದಾಗ ಋಗ್ವೇದ ಅವಳಿಗಾಗಿ ಕಾಯದೆ ತರಾತುರಿಯಲ್ಲಿ ಮನೆಯಿಂದ ಹೊರಡಲು ಹೆಜ್ಜೆ ಹಿಡಿತಿದ್ದನು. ಆದರೆ ಪ್ರಿಯಾ ತಕ್ಷಣ ಅವನ ಕೈಯನ್ನು ನೋಡಿ ಗಾಬರಿಯಾಗಿ ಋಗ್ವೇದ ನಿಲ್ಲು, ನಿನ್ನ ಬಲಗೈಗೆ ಏನಾಯಿತು ಅಂತ ಕೇಳಿದ್ಲು. ಅವಳು ಅತ್ಯಂತ ಹಕ್ಕಿನಿಂದ ಅವನ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಳ್ಳಲು ಹೋದ್ಲು. ಆದರೆ ಋಗ್ವೇದ ತಕ್ಷಣವೇ ತೀವ್ರ ಅಸಹ್ಯದಿಂದ ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡನು. ಏನೂ ಆಗಿಲ್ಲ ಪ್ರಿಯಾ, ನೀನು ಸುಮ್ಮನಿರು ಅಂತ ಅವನು ಸಮಾಧಾನದಿಂದ ಹೇಳುತ್ತಾ ಚಾಕುವಿನಿಂದ ಗಾಯವಾಗಿ ರಕ್ತ ಬರ್ತಿದ್ದ ತನ್ನ ಕೈ ಜಾಗಕ್ಕೆ ಕರವಸ್ತ್ರವನ್ನು ಗಟ್ಟಿಯಾಗಿ ಸುತ್ತಕೊಳ್ತಿದ್ದನು. ನಿನ್ನೆ ರಾತ್ರಿ ಅನ್ವಿತಾ ತನ್ನ ಮಣಿಕಟ್ಟಿಗೆ ಚಾಕು ಇಟ್ಕೊಂಡಾಗ ಅವಳನ್ನು ತಡೆಯುವ ಭರದಲ್ಲಿ ವೇದ್ನ ಕೈಗೆ ಆ ಚಾಕು ತಗುಲಿ ತೀವ್ರವಾಗಿ ಗಾಯವಾಗಿತ್ತು. ನಾನಿವಾಗ ಆಫೀಸಿಗೆ ಹೋಗಲು ಸಂಪೂರ್ಣವಾಗಿ ಸಿದ್ಧವಾಗಿದ್ದೀನಿ. ನಾವು ಒಟ್ಟಿಗೆ ಹೋಗೋಣವೇ ಅಂತ ಪ್ರಿಯಾ ಕೇಳ್ತಾಳೆ. ಹಾಂ ಹೌದಾ, ನಡಿ ಎಂದು ಋಗ್ವೇದ ಒಲ್ಲದ ಮನಸ್ಸಿನಲ್ಲೇ ಒಪ್ಕೊಂಡು ಕಾರಿನ ಕಡೆಗೆ ನಡೀತಾ ಇದ್ದಾನೆ. ಕಾರ್ನಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಕುಳಿತಿದ್ರು. ಮುಂಭಾಗದ ಸೀಟ್ನಲ್ಲಿ ವೇದ್ನ ವೈಯಕ್ತಿಕ ರಕ್ಷಣಾ ಕಾವಲುಗಾರ ಕುಳಿತಿದ್ದ ಕಾರಣ ಪ್ರಿಯಾಗೆ ವೇದ್ನೊಂದಿಗೆ ಯಾವುದೇ ಪ್ರಣಯದ ಮಾತುಗಳನ್ನು ಆಡೋಕೆ ಸಾಧ್ಯವೇ ಆಗಲಿಲ್ಲ. ಆದರೂ ಅನ್ವಿತಾಳನ್ನು ಮನೆಯಿಂದ ದೂರ ತಳ್ಳಿಬಿಟ್ಟಿದ್ದೀನಿ ಅನ್ನೋ ಸಣ್ಣ ಅಹಂಕಾರ ಸಂತೋಷ ಅವಳ ಹೃದಯದಲ್ಲಿ ತುಳುಕ್ತಾ ಇತ್ತು. ಋಗ್ವೇದ ಕಚೇರಿಗೆ ಬಂದ ತಕ್ಷಣವೇ ಪ್ರಿಯಾಳ ಮುಖವನ್ನು ನೋಡದೆ ನೇರವಾಗಿ ತನ್ನ ವೈಯಕ್ತಿಕ ಕ್ಯಾಬಿನ್ಗೆ ಹೋಗಿ ಬಾಗಿಲನ್ನು ಹಾಕಿ ತನಗೆ ಯಾರೂ ತೊಂದರೆ ಕೊಡದಂತೆ ಕಟ್ಟುನಿಟ್ಟಾಗಿ ಆರ್ಡರ್ ಮಾಡ್ತಾನೆ. ವೇದ್ ತನ್ನ ಆಫೀಸ್ ಕ್ಯಾಬಿನ್ಗೆ ದೊಡ್ಡ ಗಾಜಿನ ಬಾಗಿಲನ್ನು ಹಾಕಿ ಆತಂಕದಿಂದ ತನ್ನ ವೈಯಕ್ತಿಕ ಲ್ಯಾಪ್ಟಾಪನ್ನು ಆನ್ ಮಾಡ್ತಾನೆ.
ಅವನು ನೇರವಾಗಿ ಅನ್ವಿತಾಳ ಕ್ಯಾಬಿನ್ನಲ್ಲಿರುವಂತಹ ರಹಸ್ಯ CCTV ಕ್ಯಾಮ್ರಾದ ದೃಶ್ಯಗಳನ್ನು ಪರಿಶೀಲಿಸೋಕೆ ಪ್ರಾರಂಭಿಸ್ತಾನೆ. ಅಲ್ಲಿ ಅವನು ಕಂಡಂತಹ ದೃಶ್ಯ ಅವನ ಒಳಗಿದ್ದ ತಾಳ್ಮೆಯನ್ನು ಸಂಪೂರ್ಣವಾಗಿ ಕೆಡಿಸ್ತು. ಅನ್ವಿತಾ ತನ್ನ ನೋವನ್ನೆಲ್ಲ ಮರೆತು ಅತ್ಯಂತ ಆಪ್ತವಾಗಿ ನಗುತ್ತಾ ತನ್ನ ಆಫೀಸ್ ಗೆಳೆಯನಾಗಿರುವಂಥ ಜಬ್ಬಿ ಜೊತೆ ಹರಟೆ ಹೊಡಿತಿದ್ದಾಳೆ. ಜಬ್ಬಿಯ ಮುಖವನ್ನು ಲ್ಯಾಪ್ಟಾಪ್ ಪರದೆಯ ಮೇಲೆ ನೋಡುತ್ತಿದ್ದಾಗೆ ವೇದ್ನ ಎರಡೂ ಕೈ ಮುಷ್ಟಿಗಳು ಅಸೂಯೆ ಕೋಪದಿಂದ ತಾನೇ ಬಿಗಿದುಕೊಂಡವು. ನೀವು ನಿಜವಾಗಿಯೂ ಅದು ಕಾಲೇಜಿನಲ್ಲಿ ಆ ರೀತಿ ಮಾಡಿದರೆ ಜಬ್ಬಿ ಸರ್? ಓ ದೇವ್ರೇ, ನಿಮ್ಮ ಗರ್ಲ್ ಫ್ರೆಂಡ್ ನಿಜಕ್ಕೂ ತುಂಬಾ ಅದೃಷ್ಟಶಾಲಿ ಎಂದು ಅನ್ವಿತಾ ತನ್ನ ಇಡೀ ದುಃಖವನ್ನು ಮರೆತು ಜೋರಾಗಿ ನಗಾಡ್ತಾ ಇದ್ದಾಳೆ. ಜಬ್ಬಿ ಅವಳಿಗೆ ತನ್ನ ಹಳೆಯ ಮೋಜಿನ ಕಥೆಗಳನ್ನು ಹೇಳಿ ನಗಿಸ್ತಾ ಇದ್ದಾನೆ. ಜಬ್ಬಿಗೂ ಸಹ ಈ ಕಥೆಗಳನ್ನು ಕೇಳಿದ ನಂತರ ಅನ್ವಿತಾಗ್ ತನ್ನ ಹಳೆಯ ನೆನಪುಗಳೇನಾದರೂ ನೆನಪಿಗೆ ಬರ್ತವಾ, ಏನಾದರೂ ಜ್ಞಾಪಕ ಬರುತ್ತಾ ಅನ್ನೋ ಸಣ್ಣ ವಿಷಯ. ಆದರೆ ಅವಳ ಕಡೆಯಿಂದ ಯಾವುದೇ ಗಂಭೀರ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ಅವಳು ಕೇವಲ ನಗ್ತಿದ್ಲು ಅಷ್ಟೇ ಹೊರತು ಬೇರೆ ಏನಿಲ್ಲ. ಅಷ್ಟರಲ್ಲಿ ಜಬ್ಬಿಯ ಮೊಬೈಲ್ ಫೋನ್ ಒಮ್ಮೆಗೆ ರಿಂಗ್ ಆಯಿತು. ಅದರಿಂದ ಅವನು ಅನ್ವಿತಾಳ ಎದುರಿನಿಂದ ಸ್ವಲ್ಪ ಪಕ್ಕಕ್ಕೆ ಸರಿದು ಫೋನ್ನಲ್ಲಿ ಮಾತಾಡಿ ಮುಗಿಸ್ತಾ, ಸರಿ ಅನ್ವಿತಾ, ನನಗಿವಾಗ ಒಂದು ತೀರಾ ತುರ್ತು ಕೆಲಸ ಬಂದಿದೆ, ನಾನು ತಕ್ಷಣ ಇಲ್ಲಿಂದ ಹೊರಡಬೇಕು ಆ್ಯಂಡ್ ಜಬ್ಬಿ ಬಾಯ್ ಅಂತ ಹೇಳ್ತಾಳೆ. ಜಬ್ಬಿ ಹಾಗಾದರೆ ಹೋಗಿ ಬನ್ನಿ, ಅದನ್ನು ಮರಿಬೇಡಿ, ಆದರೆ ನಿಮ್ಮ ಕಡೆಯಿಂದ ನನಗೆ ಒಂದು ಕಪ್ ಕಾಫಿ ಬಾಕಿ ಇದೆ ಅಂತ ಅನ್ವಿತಾ ನಗುತ್ತಾ ನೆನಪಿಸ್ತಾಳೆ. ಓ ಖಂಡಿತ ಅನ್ವಿತಾ, ಅಂತಹ ಒಳ್ಳೆಯ ದಿನವನ್ನು ನಾನು ಹೇಗೆ ತಾನೇ ಮರೆಯೋಕ್ಕೆ ಸಾಧ್ಯ ಹೇಳು. ಸರಿ ಬಾಯ್ ಅಂತ ಜಬ್ಬಿ ಸ್ನೇಹದಿಂದ ಅವಳ ಮುಂದೆ ತನ್ನ ಮುಷ್ಟಿಯನ್ನು ಚಾಚ್ತಾನೆ. ಅನ್ವಿತಾ ಕೂಡ ಅತ್ಯಂತ ಸಹಜವಾಗಿ ಮುಗುಳ್ನಗುತ್ತಾ ತನ್ನ ಮುಷ್ಟಿಯಿಂದ ಅವನ ಮುಷ್ಟಿಗೆ ಹಗುರವಾಗಿ ಹೊಡೆದು ಬಾಯ್ ಹೇಳ್ತಾಳೆ. ಆದರೆ ಇಲ್ಲಿ ನಡೆತಾ ಇರುವಂತಹ ಈ ತುಂಟಾಟ, ಇಡೀ ದೃಶ್ಯವನ್ನು CCTVಯಲ್ಲಿ ನೇರವಾಗಿ ವೀಕ್ಷಿಸುತ್ತಿದ್ದ ಋಗ್ವೇದನ ಕಣ್ಣುಗಳು ಅಸೂಯೆಯ ಕೆಂಪು ಜ್ವಾಲೆಯಿಂದ ಒಮ್ಮೆಲೆ ಉರಿಯಲು ಆರಂಭಿಸ್ತವೆ. ಜಬ್ಬಿಯ ಮುಷ್ಟಿಗೆ ತನ್ನ ಮುಷ್ಟಿಯನ್ನು ಮುಟ್ಟಿ ವಿದಾಯ ಹೇಳಿದ ಆ ಕ್ಷಣದಲ್ಲಿ ಅನ್ವಿತಾಗೆ ತನ್ನದೇ ವರ್ತನೆಯನ್ನು ನೋಡಿ ತನಗೆ ತಾನೇ ತೀವ್ರ ಆಶ್ಚರ್ಯ ಆಗುತ್ತೆ. ಆದರೆ ಜಬ್ಬಿಯ ಮುಖದಲ್ಲಿ ಮಾತ್ರ ಒಂದು ನಿರಾಳವಾದ ಅರ್ಥಗರ್ಭಿತವಾದ ನಗು ಮೂಡಿಬರುತ್ತೆ. ಯಾಕಂದರೆ ಅನ್ವಿತಾಳ ಮನಸ್ಸಿನಲ್ಲಿದ್ದಂತಹ ಹಳೆಯ ನೆನಪಿನ ಸಣ್ಣ ಕೊಂಡಿ ಒಮ್ಮೆಗೆ ಜಾಗೃತವಾಗಿತ್ತು. ಹೌದು, ಅವಳಿಗೆ ತನ್ನ ಹಳೆಯ ಕಾಲೇಜು ದಿನಗಳು ಸಂಪೂರ್ಣವಾಗಿ ನೆನಪಾಗಿದ್ವು. ಅವಳು ತನ್ನ ಆತ್ಮೀಯ ಸ್ನೇಹಿತ ಜಬ್ಬಿಯನ್ನು ಎಂದಿಗೂ ಮರೆತಿರಲಿಲ್ಲ. ಜಬ್ಬಿ ಕ್ಯಾಬಿನಿಂದ ಹೊರಟು ಹೋದ ನಂತರ ಅನ್ವಿತಾ ಅಲ್ಲಿ ಕುಳಿತು ತನಗೆ ಇಷ್ಟೊತ್ತಿಗಾಗಲೇ ನೆನಪಾದಂಥ ಒಂದು ಹಳೆಯ ಘಟನೆ ಬಗ್ಗೆ ಅತ್ಯಂತ ಆಳವಾಗಿ ಯೋಚಿಸೋಕೆ ಶುರು ಮಾಡ್ಕೊಳ್ತಾಳೆ. ಆದರೆ ಅಷ್ಟರಲ್ಲೇ ಅವಳ ಕ್ಯಾಬಿನ್ನಲ್ಲಿರುವಂಥ ಆಫೀಸ್ನ ಲ್ಯಾಂಡ್ಲೈನ್ ಫೋನ್ ಒಮ್ಮೆಲೆ ರಿಂಗ್ ಆಯಿತು. ಆ ಕರೆಯನ್ನು ಮಾಡುತ್ತಿರುವುದು ಯಾರೆಂದು ಗುರುತಿಸಲು ಅನ್ವಿತಾಗೆ ಹೆಚ್ಚಿನ ಸಮಯವೇನೂ ಹಿಡಿಲೇ ಇಲ್ಲ. ಅವಳು ತಕ್ಷಣವೇ ಕೋಪದಿಂದ ಫೋನ್ ಕರೆಯನ್ನು ಕಟ್ ಮಾಡ್ತಾಳೆ. ಸಿಟ್ಟಿನಿಂದ ಮೇಲೆದ್ದ CCTV ಕ್ಯಾಮ್ರಾದ ಕಡೆಗೆ ಕಣ್ಣು ಕೆಂಪು ಮಾಡಿ ದಿಟ್ಟಿಸಿ ನೋಡಿದ್ಲು. ನೀನು ಇಷ್ಟು ಸುಲಭವಾಗಿ ನನ್ನ ಕೈಗೆ ಸಿಗದೆ ಹೀಗೆ ನನ್ನ ಮಾತು ಕೇಳಿದ್ರೆ ಮುಂದೆ ಏನಾಗ್ತದೆ ನೋಡು ಎಂದು ತನಗೆ ತಾನು ಯೋಚಿಸುತ್ತಾ ಋಗ್ವೇದ ಕೆಳಗಿರುವಂತಹ ಅನ್ವಿತಾಳ ವೈಯಕ್ತಿಕ ಮೊಬೈಲ್ ಫೋನ್ಗೆ ತಕ್ಷಣವೇ ಒಂದು ಖಡಕ್ಕಾದ ಸಂದೇಶವನ್ನು ಕಳಿಸ್ಕೊಡ್ತಾಳೆ. ಆ ಸಂದೇಶ ಏನಿರ್ಬೋದು ನೋಡೋಣ ಮುಂದಿನ ಭಾಗದಲ್ಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿಟ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.